ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನನ್ನ ಆರಾಧ್ಯ ದೇವಿ ದಂಡಿನ ದುರ್ಗಾ ಮಾತೆಯನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೇಷ್ಠ ಯತಿವರ್ಯರನ್ನು ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ಅತಿಥಿ ದೇವೋಭವ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ. ಅತಿಥಿ ಅಭ್ಯಾಗತರಾದ ಶ್ರೀ ರತ್ನಾಕರ್ ನಗರ್ಕರ್ರವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅರ್ಚಕ ವೃಂದದವರನ್ನು ಆದರಣೀಯವಾಗಿ ಸ್ವಾಗತ ಕೋರುತ್ತಾ, ಇನ್ನೋರ್ವರು ದಾನಿಗಳು, ಕೊಡುಗೈ ದಾನಿಗಳು ಅಂತ ಹೇಳಬಹುದು. ಶ್ರೀ ಮಹಾದೇವ್ ನಾಯ್ಕ್ ಇವರು ಮಹಾಪೋಷಕರು. ಈ ದೇವಸ್ಥಾನದ ಅಭಿವೃದ್ಧಿಯ ವಿಚಾರದಲ್ಲಿ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ನಮ್ಮ ಸಮಿತಿಯೊಂದಿಗೆ ನಮ್ಮ ಈ ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಹಾಗೆ ಸತತ 12 ವರ್ಷಗಳ ಕಾಲ ಅನ್ನದಾನ ಸೇವೆಯನ್ನು ಇಲ್ಲಿ ಸಲ್ಲಿಸಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಹರಿ ಹೊನ್ನಪ್ಪ ಪವಸ್ಕರ್ ಕುಟುಂಬದವರು, ಅವರು ಈ ದೇವರ ಪಾಣಿಪೀಠಕ್ಕೆ ಹಿತ್ತಾಳೆಯ ಕವಚವನ್ನು ಹೊದಿಸಿದ್ದಾರೆ. ಅವರ ಪರವಾಗಿ ವೇದಿಕೆಯಲ್ಲಿ ಹರಿ ಹೊನ್ನಪ್ಪ ಪವಸ್ಕರ್ ಅವರ ಸೊಸೆ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವರು ಮಹಾಪೋಷಕರು, ನಮ್ಮ ಸಮಿತಿಯ ಬೆನ್ನೆಲುಬು ಅಂತ ಹೇಳಬಹುದು. ಶ್ರೀ ದೀಪಕ್ ಸಿರಾಲಿಕರ್ ಅವರು ರಜತ ಮಹೋತ್ಸವಕ್ಕೆ ರಜತ ಕವಚವನ್ನು ನೀಡಿದ್ದಾರೆ. ಹಾಗೆ ಪ್ರತಿ ಒಂದು ಅಭಿವೃದ್ಧಿ ಕಾರ್ಯದಲ್ಲಿಯೂ ಈ ನಮ್ಮ ಸಮಿತಿಯವರೊಂದಿಗೆ ನಮಗೆ ತುಂಬ ಸಹಕಾರವನ್ನು ನೀಡಿದಂಥವರು. ಅವರು ಈ ದಿನ ವೇದಿಕೆಯಲ್ಲಿ ಇರಬೇಕಾಗಿತ್ತು, ಅವರು ವಿದೇಶದಲ್ಲಿದ್ದಾರೆ. ಹಾಗಾಗಿ ಅವರ ತಾಯಿ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ದಿನ ಮೆರವಣಿಗೆಯಲ್ಲಿ ನಮಗೆ ತುಂಬ ಸಹಕಾರ ನೀಡಿದಂಥ ಆರಕ್ಷಕ ಬಂಧುಗಳನ್ನು, ಮಾಧ್ಯಮ ಮಿತ್ರರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂಥ ಒಂದು ಭವ್ಯ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ನಡೀಬೇಕು ಅಂದರೆ ಒಂದಷ್ಟು ಧರ್ಮ ಶ್ರದ್ಧೆಯ ದಾನಿಗಳಿದ್ದಾರೆ, ಅವರನ್ನು ವೇದಿಕೆಗೆ ಕರೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರನ್ನು ನಾನು ಭವ್ಯವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಆಸ್ತಿಕ ಬಂಧುಗಳನ್ನು ಮಗದೊಮ್ಮೆ ಸ್ವಾಗತವನ್ನು ಕೋರ್ತಾ, ಮೊದಲಿಗೆ ಈ ಭವ್ಯ ವೇದಿಕೆಗೆ ಚಾರಿತ್ರಿಕ ಹೆಸರನ್ನು ನೀಡಿದ್ದು, ಅರ್ಥಪೂರ್ಣವಾದ ಹೆಸರನ್ನು ನೀಡಿದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಯಾಕೆಂದರೆ 1542ರಲ್ಲಿ ಪೋರ್ಚುಗೀಸ್ ಕಪ್ತಾನ್ ಅಲ್ಫೆನ್ಸೋ ಡಿಸೋಜಾ ಮೋಸದಿಂದ ಭಟ್ಕಳದ ನಗರವನ್ನು ಪ್ರವೇಶ ಮಾಡ್ತಾನೆ. ಸತತ 7 ದಿನಗಳ ಪರ್ಯಂತ ಭಟ್ಕಳದಲ್ಲಿರುವಂಥ ಎಲ್ಲ ದೇವಸ್ಥಾನ, ಬಸದಿ, ಮನೆ, ಮಠಗಳನ್ನು ಸುಟ್ಟು ಸಂಪೂರ್ಣ ನಾಶ ಮಾಡ್ತಾನೆ. ಇದಾದ 6 ತಿಂಗಳಲ್ಲಿ ಭಟ್ಕಳವನ್ನು ಮತ್ತೆ ಕಟ್ಟಿ ನಿಲ್ಲಿಸಿದ್ದು ರಾಣಿ ಚೆನ್ನಭೈರಾದೇವಿಯ ಹಿರಿಯ ಸಹೋದರಿ ರಾಣಿ ಚೆನ್ನದೇವಿಯವರು ಆ ಕೊರಗಿನಿಂದ ಜೀನೈಕ್ಯರಾಗ್ತಾರೆ. ಅವರು ಜೀನೈಕ್ಯರಾದ ನಂತರ ತನ್ನ 18ನೇ ವಯಸ್ಸಿನಲ್ಲಿ ಪಟ್ಟಾಭಿಷಿಕ್ತರಾದ ರಾಣಿ ಚೆನ್ನಭೈರಾದೇವಿಯ ಆಡಳಿತದ ಸಂದರ್ಭದಲ್ಲಿಯೂ ಭಟ್ಕಳದ ಮೇಲೆ ಮತ್ತೆ ದಾಳಿ ಆಗ್ತದೆ. ಆ ದಾಳಿಯಲ್ಲಿ ಮತ್ತೆ ದೇವಸ್ಥಾನ ಧ್ವಂಸ ಆಗ್ತದೆ. ಆ ದೇವಸ್ಥಾನವೆಲ್ಲ ಮತ್ತೆ ಜೀರ್ಣೋದ್ಧಾರ ಮಾಡಿದ್ದು, ಹೊಸ ದೇವಸ್ಥಾನ ಬಸದಿಗಳನ್ನು ನಿರ್ಮಾಣ ಮಾಡಿದ್ದು ಮಹಾಮಂಡಲೇಶ್ವರಿ ರಾಣಿ ಚೆನ್ನಭೈರಾದೇವಿ.
ರಾಣಿ ಚೆನ್ನಭೈರಾದೇವಿ ಉತ್ತರ ಕನ್ನಡ ಜಿಲ್ಲೆಯ ಜನಮಾನಸದಲ್ಲಿ ಅಚ್ಚಳಿಯದ ಧೀರ, ದಿಟ್ಟ, ಧೀಮಂತ ವೀರವನಿತೆ. ಅವಳ ಹೆಸರಿನ ವೇದಿಕೆ ಇದು. ಅವಳು ಆ ರಾಣಿ ಚೆನ್ನಭೈರಾದೇವಿ ಭಟ್ಕಳ ತಾಲೂಕಿನ ಹಾಡುವಳ್ಳಿಯಲ್ಲಿ ಜನಿಸಿ ಅಖಂಡ ಭಾರತದ ಇತಿಹಾಸದಲ್ಲಿ ಸುದೀರ್ಘ 54 ವರ್ಷಗಳ ಕಾಲ ರಾಜ್ಯವಾಳಿದ ಏಕೈಕ ರಾಣಿ. ಸಾಳುವ ವಂಶದ ಕೊನೆಯ ಅರಸಿಯ ಹೆಸರಿನ ಈ ಭವ್ಯ ವೇದಿಕೆಯಲ್ಲಿ ನಿಂತು ಮಾತನಾಡುವುದು ನನ್ನ ಅನೇಕ ಜನ್ಮಗಳ ಪುಣ್ಯದ ಫಲ ಹಾಗೂ ಮಾತೆ ದಂಡಿನ ದುರ್ಗಾದೇವಿ ನೀಡಿದ ಭಿಕ್ಷೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಈ ಭವ್ಯ ವೇದಿಕೆ ಏನಿದೆ, ಇದರ ಬಲಭಾಗದಲ್ಲಿ ಹಿಂದೆ ಕೋಟೆ ಇತ್ತು. ಕೋಟೆಯ ಮುಂಭಾಗದಲ್ಲಿ ಭವ್ಯವಾದ ರಾಜರ ಕಾಲದ ದಂಡಿನ ದುರ್ಗಾ ದೇವಸ್ಥಾನ, ಭವ್ಯವಾದ ದೇವಸ್ಥಾನ, ರಾಜರ ಕಾಲದಲ್ಲಿ ವಿಜೃಂಭಿಸಲ್ಪಟ್ಟಂಥ ದೇವಸ್ಥಾನ. ರಾಜ ಮಹಾರಾಜರುಗಳು ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಪ್ರಾರ್ಥಿಸಿ ಪೂಜೆ ಸಲ್ಲಿಸಿ ಯುದ್ಧ ಜಯಿಸಿ ಬಂದ ನಂತರ ಇಲ್ಲಿ ಬಲಿಯನ್ನು ನೀಡ್ತಾಯಿದ್ರು ಅನ್ನುವಂಥ ಐತಿಹ್ಯವಿದ್ದು, ದಂಡಿನ ದುರ್ಗಾದೇವಿ ದುರ್ಗಾಸುರನೆಂಬ ಅಸುರನನ್ನು ಸಂಹರಿಸಿ ದಂಡಿನ ದುರ್ಗಾ ಅನ್ನುವಂಥ ಹೆಸರನ್ನು ಪಡೆದು, ದಂಡೆಂದರೆ ಶಕ್ತಿ, ಸೈನ್ಯ, ರಕ್ಷಣೆ. ಈ ತಾಯಿಯು ಧೈರ್ಯ ಹಾಗೂ ಶೌರ್ಯದ ಸಂಕೇತ, ಯುದ್ಧದ ಅಧಿದೇವತೆ. ಹಿಂದೂ ಶಕ್ತಿ ಸಂಪ್ರದಾಯಗಳಲ್ಲಿ ಕೇಂದ್ರ ದೇವತೆಯಾದ ಈ ತಾಯಿಯು ಭಟ್ಕಳದಲ್ಲಿ ನೆಲೆಸಿದ್ದು ಇಡೀ ತಾಲೂಕಿಗೆ ಇರುವ ಏಕೈಕ ದೇವಸ್ಥಾನ ಶ್ರೀ ದಂಡಿನ ದುರ್ಗಾ ದೇವಸ್ಥಾನ. ಹಾಗೆ ಭಟ್ಕಳ ಇದೊಂದು ಐತಿಹಾಸಿಕ ನಗರ. ಅನೇಕ ರಾಜವಂಶಗಳ ಉದಯ ಹಾಗೂ ಪತನಕ್ಕೆ ಸಾಕ್ಷಿಯಾದ ನಗರ. ರಾಜವಂಶಗಳ ಪತನದ ನಂತರ ಮತ್ತೆ ಭಟ್ಕಳದಲ್ಲಿ ಇರುವಂಥ ಎಲ್ಲ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾರೆ, ಮೂರ್ತಿಗಳನ್ನು ಕಿತ್ತೊಗಿತಾರೆ. ಅಂತಹ ಪಾಪ ಕೃತ್ಯ ನಡೆಯುವಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ಇದನ್ನು ಧ್ವಂಸ ಮಾಡಿ ಈ ದೇವಸ್ಥಾನ ನಶಿಸಿ ಹೋಗ್ತದೆ. ನಂತರ ಕಾಲಕ್ರಮೇಣ ಈ ಭಾಗದಲ್ಲಿ ಕಾಡು ಬೆಳ್ಕೊಳ್ತದೆ, ಕುರ್ಚಲ ಕಾಡು. ಅಲ್ಲಲ್ಲಿ ವಾಸ್ತವ್ಯಕ್ಕೆ ಕೆಲವರು ಮನೆಯನ್ನು ನಿರ್ಮಿಸಿ ವಾಸ ಮಾಡ್ತಾ ಇರ್ತಾರೆ. ಮೇಲ್ಭಾಗದಲ್ಲಿ ಕೋಟೆ ಇದ್ದರಿಂದ ಈ ರಸ್ತೆಗೆ ಕೋಟೇಶ್ವರ ರಸ್ತೆ ಅಂತ ಹೆಸರಿದೆ. ಈ ರಸ್ತೆಯ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಕಾರ್ಮಿಕ ಇಲ್ಲೊಂದು ಮಣ್ಣಿನ ದಿಬ್ಬ ಇರ್ತದೆ ಇದೇ ಸ್ಥಳದಲ್ಲಿ. ಆ ಮಣ್ಣಿನ ದಿಬ್ಬವನ್ನು ಅಗೆದಾಗ ಅವನಿಗೆ ಒಂದು ಸುಂದರವಾದ ಶಿಲೆಯ ವಿಗ್ರಹ ಸಿಗ್ತದೆ. ಆ ವಿಗ್ರಹವನ್ನು ಆ ಕಾರ್ಮಿಕ ಅವರ ವ್ಯಕ್ತಿ ಅಲ್ಲೊಂದು ಗಿಡದ ಬುಡದಲ್ಲಿ ಇಡ್ತಾನೆ. ಕೆಲಸದ ಒತ್ತಡದಲ್ಲಿ ಹೋಗುವಾಗ ಅದನ್ನು ಮರ್ತು ಹೋಗ್ತಾನೆ. ಆಗ ಇಲ್ಲೇ ವಾಸವಾಗಿದ್ದಂಥ ಕಲ್ಯಾಣಿ ಪವಾಸ್ಕರ್ ಅನ್ನುವ ಮಾತೆಯು ಯಾವುದೋ ಕೆಲಸದ ನಿಮಿತ್ತ ಇಲ್ಲಿಂದ ದಾಟಿ ಹೋಗುವಾಗ ಅವರಿಗೆ ಆ ವಿಗ್ರಹ ಪ್ರಕಾಶಮಾನವಾಗಿ ಅವರಿಗೆ ಗೋಚರ ಆಗ್ತದೆ. ಅವರು ಆ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ತಮ್ಮ ಮನೆಯ ತುಳಸಿ ಕಟ್ಟೆ ಮೇಲೆ ಇಡ್ತಾರೆ. ತುಳಸಿ ಕಟ್ಟೆ ಮೇಲೆ ಇಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಆ ತುಳಸಿ ಗಿಡ ಜೋರಾಗಿ ಅಲಗಲಿಕ್ಕೆ ಪ್ರಾರಂಭ ಆಗ್ತದೆ. ಅಂತೆ ನಾವು ಇದನ್ನು ವಿಚಾರವನ್ನು ಕೇಳ್ಪಟ್ಟಂಥದ್ದು. ನಂತರ ಅವ್ರ ಮೈ ಮೇಲೆ ದರ್ಶನ ಬಂದು ಅವ್ರು ಹೇಳ್ತಾರಂತೆ, ನಾನು ದಂಡಿನ ದುರ್ಗಾ ಮಾತೆ, ನನಗೆ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ. ಆಗ ಸಮಾಜದ ಹಿರಿಯರೆಲ್ಲ ಸೇರಿ ಅನೇಕ ಕಡೆಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಅವರಿಗೆ ಪ್ರಶ್ನೆಯಲ್ಲಿ ಬಂದಂಥ ಉತ್ತರ, ಹೌದು, ಇಲ್ಲೇ ಅವಳಿಗೆ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತೇಳಿ. ಆಗ ಎಲ್ಲರೂ ಆ ಸಮಾಜದ ಪ್ರಮುಖರೆಲ್ಲ ಸೇರಿ ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಕಾಲಕ್ರಮೇಣ ಅದು ಪೂಜೆ ಪುನಸ್ಕಾರ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಇದೇ ನ್ಯಾಷನಲ್ ಹೈವೇ 17 ಅಗಲೀಕರಣದ ಸಂದರ್ಭದಲ್ಲಿ ಆ ಸಮಾಜದವರನ್ನು ಇಲ್ಲಿಂದ ಒಕ್ಕಲೆಬ್ಬಿಸ್ತಾರೆ. ಅವರಿಗೆ ಹಿಂದೂ ಕಾಲೋನಿ ಅಂತ ಹೇಳಿ ಅವರಿಗೆ ಅಲ್ಲಿ ಪುನರ್ವಸತಿಯನ್ನು ಕಲ್ಪಿಸ್ತಾರೆ. ದೇವಸ್ಥಾನ ತೆಗೆದುಕೊಂಡು ಹೋಗಲಿಕ್ಕೆ ಅವರಿಗೆ ಅಪ್ಪಣೆ ದೇವಿ ಕೊಡೋದಿಲ್ಲ. ಹಾಗಾಗಿ ದೇವಸ್ಥಾನ ಇಲ್ಲೇ ಉಳಿತದೆ. ಕ್ರಮೇಣ ಈ ದೇವಸ್ಥಾನ ಕಿಡಿಗೇಡಿಗಳ ದಾಳಿಯಿಂದ ಸಂಪೂರ್ಣ ಶಿಥಿಲಾವಸ್ಥೆಗೆ ಬರ್ತದೆ. ನಾನು ನನ್ನ ಒಂದು ನನ್ನ ಭಟ್ಕಳ ಮುಖ್ಯ ವೃತ್ತದಲ್ಲಿ ನನ್ನ ಒಂದು ಅಂಗಡಿ ಇತ್ತು. ಪ್ರತಿದಿನ ಈ ರಸ್ತೆಯಲ್ಲಿ ಹೋಗುವಾಗ ನಾನು ನಿಂತು ನನಗೆ ದೇವರು ಯಾವುದಂತನೂ ಗೊತ್ತಿಲ್ಲ,
ನಿಂತು ಕೈ ಮುಗ್ದು ಹೋಗುವಂಥ ಸಂದರ್ಭದಲ್ಲಿ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಭಟ್ಕಳದ ಸದೃಢ ಹಿಂದೂ ಸಮಾಜ, ಆದರೆ ಈ ದೇವಸ್ಥಾನ ಒಂದು ಇಷ್ಟು ಜೀರ್ಣಾವಸ್ಥೆಯಲ್ಲಿದೆ ಅನ್ನುವಂಥ ಕೊರಗು ನನ್ನನ್ನು ಕಾಡ್ತಾ ಇತ್ತು. ಆದರೆ ಆ ತಾಯಿಯ ಒಂದು ಪ್ರೇರಣೆಯಿಂದ ಭಟ್ಕಳದ ಸಮಸ್ತ ಹಿಂದೂ ಸಂಘಟನೆಯ ಪ್ರಮುಖರು ಒಂದು ದಿನ ಒಂದು ಸಭೆಯನ್ನು ಸೇರ್ತೇವೆ. ಇಲ್ಲೇ ಹತ್ತಿರದ ಗೋಪಾಲಕೃಷ್ಣದ ದೇವಸ್ಥಾನದಲ್ಲಿ ಸಭೆ ಸೇರಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿ, ಜೀರ್ಣೋದ್ಧಾರ ಸಮಿತಿ ಸಮಸ್ತ ಹಿಂದೂ ಸಮಾಜದವರನ್ನು ಒಗ್ಗೂಡಿಸಿ ಇಲ್ಲೇ ಈ ದೇವಸ್ಥಾನದ ಆ ಕಡೆ ಡಾಕ್ಟರ್ ಚಿತ್ತರಂಜನ್ ಅವರ ಪುತ್ರ ಡಾಕ್ಟರ್ ರಾಜೇಶ್ವರ ಅವರ ಅಮೃತ ಹಸ್ತದಲ್ಲಿ ಭವ್ಯವಾದ ಶಿಲಾಮಯ ದೇವಸ್ಥಾನ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಡಿಗಲ್ಲು ಸಮಾರಂಭವನ್ನು ಮಾಡ್ತೇವೆ. ವಿರೋಧಿಗಳು ಆಗ ಆಟ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮಗೆ ಕೊಟ್ಟಂಥ ಪರ್ಮಿಷನ್ ಕ್ಯಾನ್ಸಲ್ ಆಗ್ತದೆ. ಏನೋ ಭವ್ಯ ದೇವಸ್ಥಾನ ಕಟ್ಟುವಂಥ ಕನಸು ಕನಸಾಗೆ ಉಳಿತದೆ. ನಂತರ ನಾವು ಹಳೆಯ ದೇವಸ್ಥಾನವನ್ನೇ ಜೀರ್ಣೋದ್ಧಾರಕ್ಕೆ ತೊಡ್ಕೊಳ್ತೇವೆ. ತುಂಬ ಅಡ್ಡಿ ಆತಂಕಗಳು ಎದುರಾಗ್ತದೆ. ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ಇಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು 25 ವರ್ಷಗಳು. 2 ಫೀಟ್ 11 ಇಂಚ್ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಕಾಲಕ್ಕೆ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. 25 ವರ್ಷಗಳು ಕಳೆದಿವೆ. ಇವತ್ತು ನಡೆದಂಥ ಭವ್ಯ ಮೆರವಣಿಗೆ ನಾ ಭೂತೋ ನಾ ಭವಿಷ್ಯತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಕಾರ್ಯಕ್ರಮಕ್ಕೂ ಅದು ಮುಕುಟಪ್ರಾಯ ಅಂತ ಹೇಳಬಹುದು. ಹಾಗೆ 25 ವರ್ಷಗಳಲ್ಲಿ ನಾವು ಇಲ್ಲಿ ಕಂಡಂಥ ಮಹಿಮೆ ಪವಾಡಗಳು ಅಪಾರ. ಈ ತಾಯಿಯು ಮುಂದೆ ನಡೆಯಬಹುದಾದಂಥ ದುರಂತಗಳಿಗೆ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವವರಿಗೆ ಸ್ವಪ್ನ ಸಾರಿಗೆಯಲ್ಲಿ ತನ್ನ ಮುಡಿಗಂಧ ಪ್ರಸಾದದಲ್ಲಿ ತನ್ನ ಲೀಲೆಯನ್ನು ತೋರ್ಪಡಿಸಿದ್ದು, ಅನೇಕ ಇಲ್ಲಿ ನಡೆಯಬೇಕಾದಂಥ ಕಾರ್ಯಕ್ರಮದ ಮುನ್ಸೂಚನೆಯನ್ನು ತಾಯಿ ನೀಡಿದ್ದು ಇದೊಂದು ಅದ್ಭುತ ವಿಶೇಷ ಅಂತ ಹೇಳಬಹುದು. ಹಾಗೆ ನಾನಿಲ್ಲಿ ನಡೆದ ಒಂದೆರಡು ಘಟನೆಯನ್ನು ಹೇಳಲೇಬೇಕು, ಒಂದೆರಡು ಪವಾಡದ ಬಗ್ಗೆ ಹೇಳಲೇಬೇಕು. ಕೋವಿಡ್ ಸಂದರ್ಭ, ಕೋವಿಡ್ ಮುಗ್ದೇನೋ ಭಟ್ಕಳ ಯಥಾಸ್ಥಿತಿಗೆ ಬರ್ತಾ ಇರುವಂಥ ಸಂದರ್ಭ. ಒಂದು ದಿನ ಆಗ ನಾವು ಪ್ರತಿದಿನ ದೇವಸ್ಥಾನಕ್ಕೆ ಬರುವಂಥ ಒಂದು ಪದ್ಧತಿ ಇತ್ತು. ಸಂಜೆ 5 ಗಂಟೆ ಸುಮಾರಿಗೆ ಈ ನಮ್ಮ ದೇವಸ್ಥಾನದ ಸಮಿತಿಯ ಕಾರ್ಯದರ್ಶಿ ಕೃಷ್ಣಮೂರ್ತಿ ಶೆಟ್ಟಿ ನಾನು 5 ಗಂಟೆಗೆ ದೇವಸ್ಥಾನಕ್ಕೆ ಬರ್ತೇವೆ. ಬಂದು ದೇವಿಯನ್ನು ನೋಡಿ ನಾವು ಕೈ ಮುಗಿಯುವಾಗ ನಾವು ನಮ್ಮಲ್ಲೇ ಒಂದು ಚರ್ಚೆಯನ್ನು ಮಾಡ್ಕೊಳ್ತೇವೆ. ಇವತ್ತು ಅಮ್ಮ ಏನು ನಗಾಡ್ತಾ ಇದ್ದಾಳೆ, ನಗುಮುಖದಲ್ಲಿದ್ದಾಳೆ ಅಂಥೇಳಿ. ನಾವು ಮಾತಾಡಬೇಕಾದ್ರೆ ಪಕ್ಕದಲ್ಲಿ ಓರ್ವ ವ್ಯಕ್ತಿ ಕೂತಿರ್ತಾನೆ, ತುಂಬ ಸುಸ್ತಾದವರ ಹಾಗೆ ಕೂತಿರ್ತಾನೆ. ನಾವು ಮಾತಾಡ್ತಾ ಇರುವಾಗ ಅವರು ನಮ್ಮನ್ನು ಕೇಳ್ತಾರೆ, ಹಾಗೂ ಆಗ್ತದೆ ಇಲ್ಲಿ ಅಂಥೇಳಿ. ನಾವು ಹೌದು, ನಾವು ಪ್ರತಿದಿನ ಬರ್ತೇವೆ, ತಾಯಿಯ ಮುಖದ ಭಾವನೆ ನಮ್ಗೆ ಅರ್ಥ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಕೃಷ್ಣಮೂರ್ತಿಯವರು ಅವ್ರಿಗೆ ಹೇಳ್ತೇವೆ. ಹೇಳಿದವಾಗ ಆ ಮನುಷ್ಯ ಹೇಳ್ತಾನೆ, ನಾನೊಂದು ವಿಚಾರ ಹೇಳಿದ್ರೆ ನಾನು ಮಳ್ಳ ಅಂತ ತಿಳ್ಕೊಳ್ಬೇಡಿ, ನಾನು ಕೋವಿಡ್ ಸಂದರ್ಭದಲ್ಲಿ ನನ್ನ ಕೆಲಸವನ್ನು ಕಳ್ಕೊಂಡಿದ್ದೆ. ಹಾಗೆ ಇಲ್ಲಿ ಬಂದು ಯಾರೂ ಇಲ್ಲದ ಸಂದರ್ಭ ನೋಡಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ, ನನಗೆ 15 ದಿವಸದಲ್ಲಿ ನನಗೆ ಕೆಲಸ ಕೊಡಿಸು ತಾಯಿ ಅಂತೇಳಿ. ತಾಯಿ ತಲೆ ತೂಗ್ತು ಅನ್ನುವಂಥ ಮಾತನ್ನು ಹೇಳ್ತಾನೆ. ನನಗೆ ಅದನ್ನು ನೋಡಿ ಸಂಕಟ ಬಂತು, ನನಗೊಂದು ಲೋಟ ನೀರು ಕೊಡಿ ಅನ್ನೋಂಥ ಮಾತನ್ನು ಹೇಳ್ತಾನೆ. ನಾವು ನೀರು ಕೊಟ್ಟೆವರನ್ನು ಸಮಾಧಾನ ಮಾಡಿ ಕಳಿಸ್ತೇವೆ. ಒಂದು ಶಿಲೆಯ ವಿಗ್ರಹ ಒಬ್ಬ ಭಕ್ತನ ಬೇಡಿಕೆಗೆ ತಲೆ ತೂಗ್ತದೆ ಅಂದರೆ ಇಲ್ಲಿ ನಡೆಯುವಂಥ ಮಹಿಮೆ ಪವಾಡಗಳು ತುಂಬ ಅಪಾರವಾದದ್ದು ಅಂತ ಹೇಳಬಹುದು. ಹಾಗೆ ತುಂಬ ಘಟನೆ ಇದೆ. ಸಮಯ ಗುರುಗಳ ಆಶೀರ್ವಚನ ಇದೆ. ಇದೇ ನವರಾತ್ರಿ ಸಂದರ್ಭದಲ್ಲಿ ನಾನು ಒಂದು 10 ಭಜನೆ ತಂಡವನ್ನು ಬುಕ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಕುಣಿತದ ಭಜನೆಗೆ ಬಂದಿದ್ದರು ಅವರು, ವೀಣಾ ಅಂತೇಳಿ, ಅವರು ಮುರುಡೇಶ್ವರದವರು. ಅವರ ಭಜನಾ ತಂಡಕ್ಕೆ ನಾನು ಆಹ್ವಾನವನ್ನು ನೀಡಲಿಕ್ಕೆ ಫೋನ್ ಮಾಡಿದ್ದೆ. ಫೋನ್ ಮಾಡುವ 2 ದಿನ ಮೊದಲೇ ತಾಯಿ ಅವ್ರ ಕನಸಲ್ಲಿ, ಆ ವೀಣಾ ಅನ್ನೋರ ಕನಸಲ್ಲಿ ತಾಯಿ ಹೋಗಿದ್ದಾಳೆ. ಕನಸಲ್ಲಿ ಅವಳಿಗೆ ತೋರಿಸ್ಕೊಂಡಿದ್ದೆ. ಅವರು ಭಜನೆಗೆ ಬರ್ತಾರೆ, ಭಜನೆ ಮುಗಿಯೋ ತನಕ ಈ ವಿಗ್ರಹ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅವರು ಭಜನೆ ಮುಗಿದು ಆಭರಣ ತೆಗೆದ ನಂತರ ಅವ್ರದ್ದು ಹಿಂಗೆ ತಲೆಯಲ್ಲಿ ಕೈ ಇಟ್ಟು ಕೂತ್ಕೊಂಡು ಬಿಡ್ತಾರೆ. ಏನಂತ ಕೇಳಿದ್ರೆ, ಇದು ಏನು ಆಶ್ಚರ್ಯ, ನೀವು ಫೋನ್ ಮಾಡೋ 2 ದಿನದಲ್ಲಿ ಈ ತಾಯಿ ನನ್ನ ಕನಸಿನಲ್ಲಿ ಬಂದಿದೆ ಅಂಥೇಳಿ ಹೇಳುವಂಥ ಮಾತನ್ನು ಹೇಳ್ತಾರೆ. ಹಾಗೆ ತುಂಬ ಈ ದೇವಸ್ಥಾನ
ಹಿಂದೂಗಳ ಅಸ್ಮಿತೆ ಅಂತ ಹೇಳಬಹುದು. ಇಲ್ಲಿ ಈ ದೇವಸ್ಥಾನ ಅನೇಕ ಧರ್ಮ ಜಾಗೃತಿಯ ಕಾರ್ಯವನ್ನು ನಡೆಸುತ್ತಿದ್ದು, ಈ ತಾಯಿಯು ಹಿಂದೂಗಳ ಅಸ್ಮಿತೆ, ಈ ನಮ್ಮ ಆದಿಯೂ ಅವಳೇ, ಅನಂತವೂ ಅವಳೇ, ನಮ್ಮ ಉಜ್ವಲ ಭವಿಷ್ಯವೂ ಅವಳೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರ್ಯಕ್ರಮ ನಡೆಸುವುದಿದ್ದರೂ ಸಮಸ್ತ ಹಿಂದೂಗಳು ನಮ್ಮ ಜೊತೆಗೆ ನಿಲ್ಲಬೇಕು ಅನ್ನೋಂಥ ಕರೆಯನ್ನು ಕೊಡ್ತಾ, ಹಾಗೆ ಇಲ್ಲಿಂದ ಕೆಲವೇ ಮೀಟ್ರ್ ದೂರದಲ್ಲಿ ಒಂದು ವನದುರ್ಗಿ ಬನ ಇದೆ. ಕಳೆದ ವರ್ಷ ಇದೇ ದೇವಸ್ಥಾನದಲ್ಲಿ ಆ ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆ, ಎಲ್ಲ ಹಿಂದೂ ಸಂಘಟನೆಯವರು ಸೇರಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದ್ಧೂರಿಯಾದ ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಸಿದ್ದು. ಈ ಜನವರಿ 14ಕ್ಕೆ 2ನೇ ವರ್ಷದ ಕಾರ್ಯಕ್ರಮ ಇದೆ. ಸಮಸ್ತ ಹಿಂದೂಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜನವರಿ 14ಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಶ್ರೀರಾಮ್.